Hey, y'all, come look at this. ಸಿಟ್ನಲ್ಲಿ ಏನೇನೋ ಮಾತಾಡಿದೆ, ಅದರಿಂದ ದರ್ಶನ್ ಅಭಿಮಾನಿಗಳಿಗೆ ಬೇಜಾರಾಗಿದೆಯಂತೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆಡಿದ ಮಾತುಗಳಿಂದ ನಿಮಗೆ ಬೇಜಾರಾಗಿದ್ರೆ ಬಾಯಿ ಬಡ್ಕಳಿ. ಮುಂದಿನ ಸುದ್ದಿ ಹೇಳ್ತೀನಿ ನಾನು. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನು ಬೇಕಾದ ಏನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ನಿನ್ನೆ ನ್ಯೂಸ್ ಅವರ್ ಎಕ್ಸ್ಟೆಂಡ್ ಮಾಡಿ ಅರ್ಧ ಗಂಟೆ ಎಕ್ಸ್ಟ್ರಾ ಮಾತಾಡಿದೆ ನಾನು, 8:30 ಇಂದ 10 ಗಂಟೆವರೆಗೂ. ನ್ಯೂಸ್ ಅವರ್ ಮುಗಿತಾ ಇದ್ದಂತೆ ಕಾಲ್ಗಳ ಸುರಿಮಳೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಹಲೋ ಬ್ರದರ್. ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟರು, ನಟಿಯರು, ಸಹನಟಿಯರು, ನಿರ್ದೇಶಕರು, ಪ್ರೊಡ್ಯೂಸರ್ಗಳು ಎಲ್ಲರೂ ಏನ್ ಅದ್ಭುತವಾಗಿ ಮಾತಾಡಿದ್ರಿ ಸರ್, ಏನ್ ಅದ್ಭುತವಾಗಿ ಮಾತಾಡಿದ್ರಿ ಸರ್ ಅಂತ. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶ. ನಾನು ಎಲ್ರಿಗೂ ಕೇಳಿದ ಒಂದೇ ಪ್ರಶ್ನೆ, ಆಯ್ತಪ್ಪ ನಾನ್ ಮಾತಾಡ್ತೀನಿ, ನೀವ್ ಯಾಕೆ ಮಾತಾಡೋದಿಲ್ಲ ಅಂತ. ಅವರ ಪೈಕಿ ಬಹುತೇಕರು ಹೇಳಿದ್ದು ಸರ್ ಕೊಚ್ಚೆ ಸರ್. ಕಲ್ಲು ಹಾಕಿ ಮೈ ಮೇಲೆ ಸಿಡಿಸ್ಕೊಳ್ಬಾರ್ದು ಅಂತ ಸುಮ್ಮನಿದೀವಿ ಅಂತ. ಮೆಜೆಸ್ಟಿಕ್ ಕಲಾಸಿ ಪಾಳ್ಯದಲ್ಲೇ ನಾಯಕ, ಕಾಮಾಕ್ಷಿ ಪಾಳ್ಯದಲ್ಲೇ ಖಳ ನಾಯಕ. ನಾನು ಈಗ್ಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನಾನೇ ಹೇಳ್ತೀನಿ, ನನಗೆ 2 ಮುಖ ಆಯ್ತಣ್ಣ, ಒಂದು ಈ ಕಡೆ ಒಂದು ಈ ಕಡೆ. ಚಿತ್ರಹಿಂಸೆ ಚಕ್ರವರ್ತಿ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ?